ಅಮ್ಮ ಫೋನ್ ನನಗೆ ಏನ್ ಫೋನ್ ಅಂತೀಯ? ನಿಮ್ಮ ಅಪ್ಪನ ಸಂಬಳನೇ ಆಗಿಲ್ಲ, ಯಾವಾಗ್ಲೂ ಫೋನ್ ಅಂತಾನೆ. ಐಫೋನ್ ಕೊಡ್ಸವ. ನಿಮ್ಮ ಅಪ್ಪನ ಸಂಬಳ ಆಗ್ಲಿ ತಗ ನೋಡೋಣ. ಏನ್ ಸಂಬಳ ಯಾವಾಗ ಹಾಕತ್ತೆ ನನಗೇನ್ ಗೊತ್ತು. ಆಗ್ಬೋದು ತಗ, ಇವತ್ತು ನಾಳೆ ಆಗ್ಬೋದು, ನೋಡೋಣ. ಇವತ್ತೆಷ್ಟು ತಾರೀಕು? ಇವತ್ತು 5 6 ಇರ್ಬೇಕು, 5 ಇರ್ಬೇಕು ಇವತ್ತು. 5 ತಡಿ, ಅಪ್ಪ ಅಂಗಡಿಗೆ ಹೋಗೈತೆ, ಏನಾದ್ರು ಸಂಬಳ ಆದ್ರೆ ನೋಡೋಣ. ಏನ್ ಕೊಡ್ಸ್ತಾನು ನಾಳೆ 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 ಅಂತಾನ ಬರೀ. ಸುಧಾರ್ಥ ನಿನ್ನ ಸಂಬಳ ಆಗ್ಬೇಕಲ್ಲ ನಿಮ್ಮ ಅಪ್ಪಂದು. ನೀ ಮಾತ್ರ ಎಲ್ಲಾ ಕೊಡ್ಸ್ಕೊಂತೀನಿ ನಾನು. ಸಂಬಳ ಆಗ್ಬೇಕು, ಆದ್ಮೇಲೆ ನೋಡೋಣ ತಡಿ. ಅಪ್ಪನ ಸಂಬಳ ಆದ್ರೆ ನೋಡೋಣ. ನೋಡ್ತಿ ನೋಡ್ ಸಾಕಾಗ್ಬಿಡತ್ ನಮೀಗದೆ. ನೋಡೋಣ ಫೋನ್ ಕೊಡ್ಸ್ತಿ ಇಲ್ಲವಾ ನೀನು? ನಿನ್ಗೆ ಏನ್ ಆಟ ಮಾಡ್ತೀಯ ನೀನು? ಎಲ್ಲರೂ ಕಟ್ಟಾಡ್ತಾರೆ. ಫೋನ್ ಅಂತ ಪಡ್ಕಂತಿ. ಹೇಳಲ್ಲೇನು ಸಂಬಳ ಆಗ್ಲಿ ತಡಿಯ ನಿಮ್ಮ ಅಪ್ಪಂದಂತ. ಯಾವಾಗ ಹಾಕತ್ತಂತ ನಿನ್ಗೇನ್ ಗೊತ್ತಾ? 5ನೇ ತಾರೀಕಿಗೆ ಆಗುತ್ತೆ, ನೋಡೋಣ ತಡಿ. ಸಂಬಳ ಆದಾಗ ಕೊಡ್ತಾನಂತೆ. ಏನ್ ಫೋನ್ ಅಂತ ಕೊಡ್ಕಂತಿ. ಇನ್ನ ಮನೆಗ್ ರೇಷನ್ ಇಲ್ಲ ಏನಿಲ್ಲ, ಏನ್ ಫೋನ್ ಅಂತೀಯಪ್ಪ. ಇನ್ನ ರೇಷನ್ ತಂದಿಲ್ಲ ಏನಿಲ್ಲ ಮನೆಗೆ, ನೋಡೋಣ ತಡಿ. ತಿನ್ನೋದು ಇದ್ದಿದ್ದೆ ರೇಷನ್ದು ಅವೆಲ್ಲ ಮೊಬೈಲ್ ತಗೊಂಡು ಹೊಟ್ಟೆ ತುಂಬಿಸ್ಕೋಬೇಕು, ಆಮೇಲೆ ಫೋನ್ ನೋಡ್ಬೇಕು. ಒಟ್ಟಿಗೆ ಇಲ್ದಂಗೆ ಪಾಪ ಫೋನ್ ಅಂತಾನೆ. ಸಾಕು 4 ಗಂಟೆ 3 ಗಂಟೆ ಆದ್ರೂ ಇನ್ನ ಸಂಬಳ ಕೊಡೋದು ಅಷ್ಟೇ ಇಷ್ಟ ಅನ್ಕಂತ 4ನೇ ತಾರೀಕು ಕೊಡೋದ್ಬಿಟ್ಟು 5ನೇ ತಾರೀಕು ಸಂಬಳ ಕೊಟ್ಟಾನ. ನೋಡೋಣ ಎಷ್ಟು ಕೊಟ್ಟ. ನಾನು ಎಣಿಸೇಳಲ್ಲಿ ಎಣಿಸ್ತೀನಿ. 1 ಸೌಂಡ್ ಬರ್ತೈತಾ? ನೋಡೋಣ ಬಾ. ಒಂದ್ ಜಾಸ್ತಿ ಕೊಟ್ಟಾಗ ತಡಿ ಫೋನ್ ಮಾಡೋಣ. ಅಪ್ಪಂದು ಪೇಮೆಂಟ್ ಆಗಿ ಒಂದ್ ಜಾಸ್ತಿ ಕೊಟ್ಟಾಗದಾನೆ. ನಡಿ ಕೇಳೋಣ, ನಡಿ ಕೇಳ ನಡಿ. ಅಲ್ಲ 10,000 ಕೊಡೋದ್ಬಿಟ್ಟು 10,500 ಕೊಟ್ಟಾನ. ಅಪ್ಪನ್ ಪೇಮೆಂಟ್ ಆಗೈತಾ ಮನ? ಅಲ್ಲ ನಿನಗೆ ಎಷ್ಟು ಕೊಟ್ರ ಸಂಬಳ? 10,000 ಕೊಟ್ಟಾರ? ನನಗೆ 500 ರೂಪಾಯಿ ಜಾಸ್ತಿ ಬಂದತ್ ಕಣ. ಮತ್ತೆ ಹೇಳ್ಬೇಡ ಸೌಕರ್ ಹತ್ರ. 5 ರೂಪಾಯಿ ಜಾಸ್ತಿ ಮತ್ತೆ ಹೇಳ್ಗಿಳಿ ನೀನು. 300 ರೂಪಾಯಿ ಕೊಡ್ತೀನಪ್ಪ, ಮತ್ತೆ ಹೇಳ್ಬೇಡ ಕಣ. ಮೊಬೈಲ್ ಹೇಳ್ಬೇಡ. ಬಾಳ ಖುಷಿ ಆಯ್ತು ಕಣ ನನಗೆ. ಲೇಟ್ ಆಗಿ ಬಂದ, ಅದಕ್ಕೆ ನಾನು ಖುಷಿ ಆಯ್ತು. ಅದಕ್ಕೆ ನೀನ್ ಫೋನ್ ಮಾಡಿದ್ ನೋಡು. 500 ರೂಪಾಯಿ ಜಾಸ್ತಿ ಬಂದತ್ತೆ. ಸರಿ ಸರಿ ಇಡ್ಲಾ. ಟೈಮ್ ಆತ್ ಕಣ. ಈಗ ಬಂದ್ ನೋಡಿ, ಈಗ ಬಂದ್ ಕುಂತೆ. ಸರಿ ತಾಮ್ರ ಎಷ್ಟೈತೆ? 10,000 ರೂಪಾಯಿ ಇತ್ತಾರಪ್ಪ. 5 ರೂಪಾಯಿ ಜಾಸ್ತಿ ಇಲ್ಲ ಹಂಗ ಹೇಳ್ದೆ ನಾನು. 10,000 ರೂಪಾಯಿ ಐತೆ. ಮನೆ ರೇಷನ್ ಇಲ್ಲ ರೀ, ರೇಷನ್ ತಗೋಬೇಕು. 500 ರೂಪಾಯಿ ಜಾಸ್ತಿ ನೋಡಿ ಎಣಸು ಎಷ್ಟೈತಿ. ತೆಗ್ದೈತಿ ನೋಡಲ್ಲಿ. ಇಲ್ಲ 10,000 ರೂಪಾಯಿ ಕೊಟ್ಟಿದ್ದು ತೆಗತಿಲ್ಲ. ನೋಡಿ ಎಣಸ ಎಷ್ಟೈತಿ ನೋಡಿ ಎಣಸ. ಇಲ್ಲ ಎಲ್ಲಿಲ್ಲ ಇಲ್ಲ ಕೇಳ್ತೀನಿ. ಏನ್ ಆಟ ಮಾಡ್ತೀಯ ಹುಡುಗ? ಈಗ ಪೆನ್ನು ಎಕ್ಸೈಸ್ ತಗ, ಲಿಸ್ಟ್ ಬರಿಯಪ್ಪ ರೇಷನ್ಗೆ ಮನೆಗೆ. 500 ರೂಪಾಯಿ ಹೇಳಿದ್ರು. 5 ರೂಪಾಯಿ ಮತ್ತೆ ಫ್ರೆಂಡ್ 5 ರೂಪಾಯಿ ಜಾಸ್ತಿ ಜಾಸ್ತಿ ಕೊಟ್ಟಾರಂತ. ಅದ್ 500 ರೂಪಾಯಿ ನಾವೇನಾರು ತಗೊಂಡ್ಬಿಡಂಗ್ ಬರ್ತೀನಿ. ಇಲ್ಲ ತಾಳ ನಾನ್ ಹಂಗಂದೆ. ಹಿಂಗ ಮಾಡಿದ್ರೆ ಮೊಬೈಲ್ ಕೊಡ್ತೀವಿ ಹಿಂಗೆ. ಮೊಬೈಲ್ ರೇಷನ್ ಎರಡು ಬರುತ್ತೆ ಅದ್ರ. ಎಕ್ಸೈಸ್ ತಗೊಳು, ಪೆನ್ನು ಎಕ್ಸೈಸ್, ರೇಷನ್ ಮೊಬೈಲ್ ತಾಯಿ ಮಗಳು ಬಂದಾರ. ಹಿಂಗ ತಾಯಿ ಮಗ ಕೊಡು ಅಂತ ಇರೋದ್ 10,000 ರೂಪಾಯಿ ಇತ್ತಿದು. ಈಗ ನಮಗೆ ಮನೆ ರೇಷನ್ ಇಲ್ಲ, ರೇಷನ್ ಬರಿ ತಗೊಳ. ಪೆನ್ ಎಕ್ಸೈಸ್ ಬರೀ ಮೊಬೈಲ್ ಬರೀ ಎಲ್ಲ ಸಂಬಳ ಇಟ್ಬಿಟ್ರೆ ಹೋಗಿ ಕರ್ಕೊಂಡ್ ಹೋಗಿ. ಮತ್ ಪೇಮೆಂಟ್ ಆಗೈತಲ್ರಿ? ಹೇಳಲ್ಲ. ಇದು ಇವತ್ತೆಷ್ಟು ತಾರೀಕು ಮನ? ಹೇಳಲ್ಲ ಅಂದ್ರೆ 5ನೇ ತಾರೀಕು ಪೇಮೆಂಟ್ ಆಗೈತೆ. ಇವಾಗ ರೇಷನ್ ತರ್ಬೇಕು. ರೇಷನ್ ಕೇಳ್ಸ್ಕೊಂಡ್ಬಿಟ್ರೆ ತಾಯಿ ಮಗ ಸೇರ್ಕೊಂಡು ಎಣಸ್ತದ್ ನೋಡಿ. ಎಣಸ್ತದ ನೋಡ ಅಂತ ನೋಟ್ ಕೊಟ್ಟಾರ ನೋಡ. ಹೊಸ ನೋಟ್ ಬಂದ ತಗೊಳಪ್ಪಿ. ಒಂದ್ ಎಕ್ಸೈಸ್, ಒಂದ್ ಪೆನ್ ತಗ. ಅಲ್ಲ ಲಿಸ್ಟ್ ಬರಿ, ರೇಷನ್ ತರ್ಸನ. ನೋಡು ದುಡಿಮೆ ಮಾಡಕ್ ಹೋಗಲ್ಲ, ಏನಿಲ್ಲ. ಕಾಲೇಜ್ ಹೋಗ್ತಾನೆ, ಅವ್ನಿಗೆ ಮೊಬೈಲ್ ಬೇಕು ಅದು ಬೇಕಂತ ನನ್ನ ಗೊತ್ತಾಗದ. ನಿನ್ ಮಗ್ಳಿಗೆ ನೀನೇ ಕಲ್ಸಿರೋ. ರೇಷನ್ ಬರಿ ಬರಿಯ ನೀನು ಬರಕ ಬರೀ ನೋಡು ನಿನಗೆ ಬೇಕಿರುತ್ತೆ ಬರಕ. ನೋಡು ಅವ್ನ ಮೊಬೈಲ್ ನೋಡು, ಅವ್ನಿಗೆ ಎಷ್ಟು ಕೊಟ್ಟೈತಿ ನೋಡು. ಅವ್ನಿಗೆ ಬರೀರಿ. ಅವ್ನಿಗೆ ತಿನ್ನಕ್ ಹಾಕ್ಬೇಡ. ರೇಷನ್ ನೀವೇ ತಗೊಂಡ್ಬಂದ್ರಿ.
ಇವ್ನಿಗೆ ಎಲ್ಲೇನ ಹೋಗಿ ಅಲ್ಲಿ ಹಡ ಇಡಬೇಕು, ಹಂಗಾದ್ರೆ ಮೊಬೈಲ್ ಅವ್ನಿಗೆ ಸಿಗೋದು. ನಾನು ಅಡ ಯಾರಿಕ್ಕಂತ. ಹಾ ಮೊಬೈಲ್ ಬೇಕಂತ ಹೇಳ್ತಾನೆ. ಹೇಳು ರೇಷನ್ ಹೇಳು. ಈ ಕಡೆ ಲಾಸ್ಟ್ ಪೇಜ್ ಬರೀರಿ. ನನಗೆ ಜಾಮೂನ್ ಪಾಕಿಟ್ ಹೇಳ್ತಾನ ನೋಡು. ಜಾಮೂನ್ ತಾಂಬ, ಕುರಿಕುರಿ ತಾಂಬ, ಆಮೇಲೆ ಇದು ತಾಂಬ, ಚಾಕ್ಲಿ, ಕೋಡ್ಬಳೆ. ರೇಷನ್ ಬೇಕಾಯ ಅಂತಂದ್ರೆ ಇವನು ಕೋಡ್ಬಳೆ ಚಕ್ಲಿ ಬೇಕಂತ ಹೇಳ್ತಾನೆ. ಇಲ್ಲಿ ಬಂದ್ ಕುಂತು ಎದ್ದೋಗ. ನೋಡು ಹೇಳ್ತಾನೆ, ನಾನ್ ಯಾಕೆ ಎದ್ದೋಗ್ಲಿ, ದುಡ್ಡು ನೋಡ್ತಾ ಇದಾನಲ್ಲ, ದುಡ್ಡಿನ ಮೇಲೆ ಅವ್ನಿಗೆ ಕಣ್ಣೈತಿ. ಯಾವಾಗ ತಗೊಳ್ಳಿ ಯಾವಾಗ ಬಿಡ್ಲಿ. ಮತ್ತೆ ಇದನ್ನ ತಗೊಂಡ್ ಹೋದ ಅವನು ಸೈಡ್ ಇಟ್ಕೊಂಡ್. ಹೇಳ ರೇಷನ್ ಹೇಳ. ಅವಲಕ್ಕಿ ಬರೀರಿ. ಅವಲಕ್ಕಿ 3 kg ಅವಲಕ್ಕಿ. ಅಲ್ಲೇ ಇರೋದು 4 ಇದೀವಿ. 3 kg ಅವಲಕ್ಕಿ ತಂದೆ ನಾವು ಕೊಳಕ್ತೇನ? ಇಲ್ಲ ತಗೊಳ್ರಿ, ಖಾಲಿ ಆಗ್ತಾವ. 3 kg ಅವಲಕ್ಕಿ, 2 kg ಸಕ್ರಿ, 2 kg ಸಕ್ಕರೆ, 3 kg ಬೆಲ್ಲ. 3 kg ಅಲ್ಲೇ 3 kg ಬೆಲ್ಲ. ಏನ ಮಗಂದೇನ್ ನಾಮಕರಣ ಮಾಡ್ತೀನ? ಮಗನ್ ಮಾಡಲ್ಲ. ರೇಷನ್ ನಿಮ್ ಪೇಮೆಂಟ್ ಆದಾಗ ಹೇಳೋದೇ ಇಲ್ಲಲ್ರಿ. ಇವತ್ ಗೊತ್ತಾಯ್ತು ರೇಷನ್ ಬರ್ತದೆ ಜಾಸ್ತಿ. ಅಲ್ಲೇ ನಾನು ಅಲ್ಲಿ ಇಲ್ಲಿ ಹೋಟ್ಲುಗಳಾಗ ಅಲ್ಲಿ ಇಲ್ಲಿ ಸಾಲ ಮಾಡಿರ್ತೀನಿ. ಸಾಲದಕ್ಕೆ ಅವ್ರಿಗೆ ಕಟ್ಟದ್ ಬೇಡೇನ? ಅದಕ್ಕೆ ಎಣೆಸ್ಕೊಂಡ್ ಕುದಿಯೋದಿ ನಾನು ಸಾಲ. ಮತ್ತೆ ಅವ್ರಿಗೆ ಇನ್ನೊಂದ್ ಟೈಮ್ ಹೋದ್ರೆ ನಮ್ಗೆ ಏನೋ ನಾಷ್ಟ ಟಿಫನ್ ಮಾಡ್ಬೇಕಂದ್ರೆ ಉದ್ಯೋಗ ಕೊಡ್ತಾರ ಅವ್ರು. ಹೇಳು ಅಲ್ಲ 3 kg ₹5 ಎಕ್ಸ್ಟ್ರಾ ಕೊಟ್ಟಾರಲ್ಲ. ನೋಡಿ ಇವ್ನು ₹500 ಕೊಂಡ ಮೇಲೆ ಬಿದ್ಬಿಡ್ತು ನೋಡಿ ಇವ್ನಿಗೆ. ನಾನೇನೋ ತೆಗೆದಿಟ್ಕಂದ್ರೆ ಇವ್ನು ₹500 ಜೋಬ್ನಾಗ ಚೆಕ್ ಮಾಡಕ್ ಬಂದೆ ಅವನು. ಮತ್ತೆ ನಿಮ್ ಫ್ರೆಂಡ್ಗಳಿಗೆಲ್ಲ ಹೇಳ್ದಿ? ನನ್ ಫ್ರೆಂಡ್ಗೆ ಹೇಳ್ದ, ಅವ್ನು ನನ್ ಜೊತೆಗೆ ಇರ್ತಾನ, ನಾ ಹೇಳ್ತೀನಿ. ಯಾಕೆ ಜೊತೆಗಿರಲಿ ಮನೆಗಿಲ್ಲಿ? ಜೊತೆಗಿರೋದಂದ್ರೆ ಅವ್ನ ಜೊತೆಗೆ ನಾನ್ ಕೆಲಸ ಮಾಡ್ತೀವಲ್ಲ, ಮತ್ತೆ ಅವ್ನು ಸೌಕರ್ಯ ಹೇಳಿಗಳೇನ ಅಂತೇಳಿ ಅವ್ನಿಗೆ ಹೇಳಿದ್ ನಾನು. ಸೌಕರ್ಯ ಹೇಳ್ತಾನ ಅವ್ನು. ನಾನು ಹೇಳ್ತೀನಿ ಅವ್ನಿಗೆ, ಹೇಳ ಸೌಕರ್ಯ ಕೆಲಸ ಮಾಡಿ ಬರೀರಿ. ಹೇಳ್ತಾನ. ಸುಮ್ನೆ ಬಿದ್ರ ಸಕ್ರೆ ಆತು. ಜಾಮೂನ್ ಪಾಕಿಟ್ ಬರೀ ಫಸ್ಟ್. ಬರೀರಿ. ಜಾಮೂನ್ ಪ್ಯಾಕೆಟ್ ಎರಡು ನೋಡು ಇವನು. 2 ಅಂತಾರ, 1 ಬರ್ಸೋ ಬರೀ ಒಂದೊಂದು. ಬರೀರಿ. 2 ಜಾಮೂನ್ ಪ್ಯಾಕೆಟ್. ಟೀ ಪುಡಿ 1 ಪ್ಯಾಕೆಟ್. ಹಾ ಬಿಸ್ಕೆಟ್ ಹೇಳಲ್ಲ? ಉಪ್ಪು, ಬಿಸ್ಕೆಟ್. ನೋಡೋನು ನಾನೇನೋ ಮಾತಾಡ್ತಿದ್ರೆ ಇವನು ಬಿಸ್ಕೆಟ್ ಬೇಕಂತ ನೋಡೋನಿಗೆ. ಏನ್ ತಗೊಂಡ್ ಇವನಿಗೆ? ಸಣ್ಣ ಉಪ್ಪು, ದೊಡ್ಡ ಉಪ್ಪು 2 ಬರ್ದೀನಿ. ಹಾ ಮತ್ತೆ ಇನ್ನೇನ್ ಉದ್ದಿನ ಬೇಳೆನೇ ಬೇಕಾ? ಉದ್ದಿನ ಬೇಳೆ. ಎಲ್ಲ ಆತ್. ರೇಷನ್ಗೆ ನೀನೇ ಹೋಗ್ತಾ ಬಂದ್ಬಿಡ್ರಿ. ಈಗ ರೇಷನ್ಗೆ 4,000 ರೂಪಾಯಿ ರೇಷನ್, 5,000 ರೂಪಾಯಿ ರೇಷನ್ ಹಾಕತಿ. 5,000 ರೂಪಾಯಿ ರೇಷನ್. ಇದು 3,000 ರೂಪಾಯಿ ನನಗೆ. ಇದು ನಿನಗೆ 1,000 ರೂಪಾಯಿ ಖರ್ಚಿಗೆ. ಇದು ಅಲ್ಲಿ ಅಂಗಡಿಗೆ ನಾನು. ಇವಾಗ ಏನ್ ಮಾಡ್ಬೇಕಂತ ಇದೀರಾ? ರೇಷನ್ ತರ್ತೀರಾ, ಏನ್ ಮೊಬೈಲ್ ತಗೊಂತೀರಾ? ಎರಡ್ರಾಗ ಒಂದ್ ತೀರ್ಮಾನ ಮಾಡ್ರಿ. ಗಾಡಿ ಕೊಡ್ಸಿ ನನ್ಗೆ. ಅಲ್ಲೇ ಇವನು ಮೊಬೈಲ್ ಬೇಕು. ನೋಡು ಇವ್ರಿಗೆ ಏನೈತಿ ನೋಡಿ, ಸೊಪ್ಪು ಏನೈತಿ ನೋಡಿ ಇವ್ನಿಗೆ. ಅಲ್ಲೇ ಗಾಡಿ ನೋಡು ಎಲೆಕ್ಟ್ರಿಕಲ್ ಮೊಬೈಲ್ ಅಂದ್ರೆ ಇವಾಗ ಗಾಡಿ ಅಂತೀಯಲ್ಲ. ಇನ್ ಸ್ವಲ್ಪ ಹೊತ್ತಿ ನನಗೆ ಅಮ್ಮ ಮದುವೆ ಮಾಡ್ಬಿಡ್ರಮ್ಮ ಅಂತ ನೋಡಿ ಮದುವೆ ಮಾಡಕ್ ಹೋಗಲ್ಲ, ಏನಿಲ್ಲ ಇವನು. ಮದುವೆ ಮಾಡ್ಬೇಕು, ಗಾಡಿ ಬೇಕು ಅಂತ. ಆಮೇಲೆ ನಾ ಸ್ವಲ್ಪ ಹೊತ್ತಂದ್ರೆ ಅಮ್ಮ ಮದುವೆ ಮಾಡ್ಬಿಡ ಅಂತೀಯ. ಇವ್ನು ಹೋಗಲ್ಲ, ಎಲ್ಲೇ ನಂಗೆ ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಅಲ್ಲ ಆ ಕಟ್ಟೆ ಮೇಲೆ ಹೋಗೋದು, ಇಲ್ಲಿ ಕುತ್ಕೊಳ್ಳೋದು ಮಾಡ್ತಾನೆ ಅವನು. ಇಂಥ ಚಾಷನ ಮಾಡೋದನು. ಈಗ ಮೊಬೈಲ್ ಬೇಕಾ ರೇಷನ್ ಬೇಕಾ? ಎರಡ್ರಾಗ ಒಂದ್ ತೀರ್ಮಾನ ಮಾಡಿ. ರೇಷನ್ ಬೇಡ, ಮೊಬೈಲ್ ನೀನೇ ಹೇಳ್ದಲ್ಲ ಮೊಬೈಲ್ ಬೇಕಾ ರೇಷನ್ ಬೇಕಂತ. ನಾನು ಮೊಬೈಲ್ ಅಷ್ಟೇ. ಅಲ್ಲೋ ನಿನಗೇನಾಗೈತೋ? ಮೊಬೈಲ್ ಆದ್ರೆ ಇನ್ನೊಂದ್ ತಗೋಬಹುದು. ರೇಷನ್ ಇರ್ಬೇಕ್ ಮನೆಗೆ. ನಾನು ಹೇಳದ್ ಕೇಳ್ರಿ, ರೇಷನ್ ತರನು. ಇವನು ಮೊಬೈಲ್ ಅಂದ್ರೆ ತಿನ್ನಕ್ ಏನ್ ಮಾಡೋದ್ ನಾವು? ಕೆಲ್ಸಕ್ಕೆ ನಾನು ಒಂದ್ಸತಿ ಪೇಮೆಂಟ್ ಆಗೋದು. ಫಸ್ಟ್ ರೇಷನ್ ತಗೊಂಬರ್ರಿ, ಆಮೇಲೆ ಮೊಬೈಲ್ ನೋಡೋಣ. ಅಷ್ಟ್ ಮಾಡಂತ ಐತೆ. ಹೆಂಗ್ ಮಾಡ್ತೀರ ಇಲ್ಲ? ನೀನು ಕೆಲ್ಸಕ್ಕೆ ಹೋಗಂಗಿಲ್ಲ, ನಾನ್ ಒಬ್ನೇ ಹೋಗಿ ನೀರ್ ಇಳಿಸ್ಕೊಂಡ್ ಬರ್ಬೇಕು. ಬೆಳಿಗ್ಗೆ 8 ಗಂಟೆಗೆ ಹೋದ, ರಾತ್ರಿ 10 ಗಂಟೆಗೆ ಬಂದ್. ನೀರ್ ಹೇಳಿದ್ರೆ ವರ್ಷ ನೋಡು ಏನ್ ಮಾತಾಡ್ದ ನೋಡ್. ನೀರ್ ಹೇಳಿದ್ರೆ ವರ್ಷ ಅಂತ ಹೇಳ್ತಾರ ನೋಡಿ ಇವನು. ಬಾಡ ಏನ ಅವ್ನಿಗೇನ 60 ಐತೆ ನೋಡು ಅವ್ನಿಗೆ. ಎದ್ರೆದ್ರೆ ಮಾತಾಡ್ತಿ? ರೇಷನ್ ತಗೊಂಬೋಗಿ ಹೋಗಿ ನೋಡ. ನೋಡಿ ಅವ್ನ್ ಕೆಲ್ಸ ಮಾಡ್ಯಾನ ನಂಗೆ ಹೆಂಗ್ ಇಟ್ಕೊಂಡ ನೋಡ್ ದುಡ್ಡು. ಅವ್ನು ಜೋಬ್ನಕ್ಕೆ ದೊಣ್ಕೊಂಡ್ ಬಂದ ನಂಗೆ ಇಟ್ಕೊಂಡ ಇವನು. ಇವ್ನಿಗೆ ಹೇಳಿದ್ರೆ ಏನೋ ಕಿವಿಗೆ ಅರ್ವಕತ್ ಇವ್ನಿಗೆ. ಈಗ ಅದು ಕೊಡು ನಾನೇ ಇರ್ತಂತ. ಇಬ್ರಿಗೂ ಬೇಡ, ಕೊಡು. ಕೊಡ್ಬೇಕು. ಇಬ್ರಿಗಿಲ್ಲ ನೋಡಿ, ನಾನೇ ರೇಷನ್ ತರ್ತೀನಿ, ನಾನೇ ಎಲ್ಲ ಅಂದ್ರೆ ನಾನೇನ್ ಬೆವ್ರು ಇಳಿಸ್ಕೊಂಡ ನಾನು ಹತ್ಲ ಹೋಗ್ಲಿ, ನೀ ಇಬ್ಬರು ಸೇರಿ ನಾನೇ ತರ್ತೀನ. ಮತ್ ನಂದಿ ದುಡ್ಡು ಎಲ್ಲ ಮಿಸ್ ಮಾಡಿ. ತಾಯಿ ಮಕ್ಕಳ ಎದುರಿಗೆ ದುಡ್ಡು ಎಣಿಸ್ಬೋದು. ದುಡ್ಡು ಎಣಿಸಿದ್ರೆ ಇದೇ ಬರೀ ಅದು ಕೊಡ್ತು ಇದು ಕೊಡ್ತು. ಇವನು ಮೊಬೈಲ್ ಕೊಡ್ತು ಅದನ್ನು ಕೊಡ್ಸಂತಾರೆ. ಅದಕ್ಕೆ ಬಟ್ ಏನು ಕೊಡ್ಸೋದ್ ಬೇಡ. ಅಲ್ಲಿ ಅಂಗಡಿಯರಿಗೆ ದುಡ್ಡು ಕೊಡೋದೈತೆ, ಕೊಟ್ಟು ಬಂದ್ಬಿಡ್ತೀನಿ.
ಒಟ್ಟು ದುಡ್ಡು ಮನೆಗೆ ಅಲ್ಲೇ ಅವ್ನಿಗೆ ಅಕೌಂಟ್ಗೆ ಹೇಳ್ತೀನಿ, ಸೌಕಾರ ಕೈಯಾಗ ಕೊಟ್ಬಿಡ್ತಾನೆ. ಅವ್ನ ಅಕೌಂಟ್ಗೆ ಹಾಕಲ್ಲ ಅಂತಂದ್ರ ಸೌಕಾರ ಹಾಕೋದೇ ಇಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಒಟ್ಟು ಅಕೌಂಟ್ ಕೊಟ್ಟು ನಂಬರ್ ಕೊಟ್ಬಿಡ್ತೀನಿ. ಇವ್ರು ಏನಿಲ್ಲ, ಇಬ್ಬರ ತಾಯಿ ಮಗಳು ದುಡ್ಡು ಬಂದಂದ್ರೆ ಸಾಕು, ಹುಲಿ ಹಾಡ್ದಂಗ ಆಗ್ಬಿಡ್ತಾರ. ನಾನು ಏನ್ ಇಬ್ಬರ ತಿನ್ನೋದ್ ಮಾಡ್ದಂಗ ಮಾಡ್ಬಿಡ್ತಾರ. ನಾನು ಹೋಗಿ ನಾ ಮೊಬೈಲ್ ಏನ್ ಬೇಡ, ರೇಷನ್ ತಗ ನನಗ್ ಜಾಮೂನ್ ಮಾಡ್ಕೊಡ್ತಾರ. ಮತ್ತ ಹಂಗೆ ಮಾಡಂತ ಅಪ್ಪ ಯಾಕ ಬಾಳ ಬೇಜಾರಾಗೈತಿ. ನಾವ್ ರೇಷನ್ ತಂದ್ಬಿಡಣ, ನಿನ್ಗೆ ಏನಾರ ಸ್ವೀಟ್ ಮಾಡ್ಕೊಡ್ತೇನ. ಸರಿ.